Hi, good morning, and this is Jagdish Naik from the Commerce Wala YouTube classes. And today we are going to discuss about the capital market. And the capital market topic is related to the economic. ಇದು ಒಂದು ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್ ಆಗಿರುತ್ತೆ. ಅದು ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಬಂಡವಾಳ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ದ ಮಾರ್ಕೆಟ್ ವೇರ್ ಲಾಂಗ್ ಟರ್ಮ್ ಫಂಡ್ಸ್ ಮೋರ್ ದ್ಯಾನ್ 1 year ಆರ್ ರೇಸ್ಡ್ ಆ್ಯಂಡ್ ಇನ್ವೆಸ್ಟೆಡ್. ಇದೇನಾಗಿರ್ತದಪ್ಪ ಅಂದರೆ ಇದು ಒಂದು ಮಾರುಕಟ್ಟೆ ಆಗಿರ್ತದೆ. ಹೆಂಗಪ್ಪ ಅಂದರೆ ಲಾಂಗ್ ಟರ್ಮ್ ಫಂಡ್ಸ್ ಅಂತ ಹೇಳ್ತೀವಿ. ಲಾಂಗ್ ಟರ್ಮ್ಸ್ ಅಂದರೆ 1 ವರ್ಷಕ್ಕಿಂತ ಹೆಚ್ಚಿಗೆ, ಮೋರ್ ದ್ಯಾನ್ 1 year ಇರ್ತಕ್ಕಂಥ ಒಂದು ಹಣಕಾಸಿನ ವ್ಯವಸ್ಥೆಗೆ ಏನಂತೀವಿ ನಾವು, ಹೂಡಿಕೆಯನ್ನು ಮಾಡಿರ್ತಾರಲ್ಲ ಒಂದು ವರ್ಷಕ್ಕಿಂತ ಮೇಲ್ಪಟ್ಟು, ಅದನ್ನು ನಾವೇನಂತೀವಿ ಕ್ಯಾಪಿಟಲ್ ಮಾರ್ಕೆಟ್ ಅಂತಲೇ ಇಸ್ ದ ಮಾರ್ಕೆಟ್ ವೇರ್ ಲಾಂಗ್ ಟರ್ಮ್ ಫಂಡ್ಸ್ ಮೋರ್ ದೆನ್ 1 year ಆರ್ ರೇಸ್ಡ್ ಇನ್ವೆಸ್ಟೆಡ್. 1 ವರ್ಷಕ್ಕಿಂತ ಮೇಲ್ಪಟ್ಟೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತಲ್ಲ, ಅದನ್ನು ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ಇಟ್ ಕನೆಕ್ಟ್ ಇನ್ವೆಸ್ಟರ್ಸ್ ಟು ಹೂ ಹ್ಯಾವ್ ಮನಿ ವಿತ್ ಬಿಸ್ನೆಸ್ ಹೂ ನೀಡ್ ಮನಿ ಫಾರ್ ಗ್ರೋತ್. ಇದನ್ನು ಎಲ್ಲಿ ಮಾಡ್ತಾರಪ್ಪ ಇನ್ವೆಸ್ಟ್ಮೆಂಟಪ್ಪ ಅಂದರೆ, ಇನ್ವೆಸ್ಟರ್ ಯಾರಿಗೆ ಮಾಡ್ತಾರಪ್ಪ ಅಂದರೆ ಬಿಸ್ನೆಸ್ ಮ್ಯಾನ್ ಅಂದರೆ ವ್ಯವಹಾರ ನಡೆಸಲಿಕ್ಕೆ ಅವರಿಗೆ ಹಣದ ಅವಶ್ಯಕತೆ ಇರ್ತೈತಿ. ಹೂ ನೀಡ್ ಮನಿ ಫಾರ್ ದ ಗ್ರೋತ್. ಅವರ ಅಭಿವೃದ್ಧಿಗೆ, ಅವರ ಡೆವಲಪ್ಮೆಂಟ್ಗೋಸ್ಕರ ಅವರು ವ್ಯವಹಾರ ಮಾಡಬೇಕಾದ್ರೆ, ಬಿಸ್ನೆಸ್ ಮಾಡಬೇಕಾದ್ರೆ ಅವರಿಗೆ ಹಣಕಾಸಿನ ಅವಶ್ಯಕತೆ ಬೇಕಾಗುತ್ತೆ. ಅಂಥವ್ರಿಗೆ ಏನು ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಬಿಸ್ನೆಸ್ ಮ್ಯಾನ್ಗಳಿಗೆ ಕೊಡ್ತಾರೆ. ಅದಕ್ಕೆ ಪ್ರತಿಫಲವಾಗಿ ಅವ್ರು ಏನು ಮಾಡ್ತಾರೆ, ಬಡ್ಡಿಯನ್ನು ಅವ್ರಿಗೆ ವಾಪಸ್ಸು ಕೊಡ್ತಾರೆ. ನೆಕ್ಸ್ಟ್ ಪರ್ಪಸ್, ಇದರ ಉದ್ದೇಶ ಏನು? ಕ್ಯಾಪಿಟಲ್ ಬಂಡವಾಳ ಮಾರುಕಟ್ಟೆ ಉದ್ದೇಶ ಏನಾಗಿರ್ತದೆ? ಪರ್ಪಸ್ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್ ಟು ಪ್ರೊವೈಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಫಾರ್ ಇಂಡಸ್ಟ್ರೀಸ್ ಆ್ಯಂಡ್ ಗೌರ್ಮೆಂಟ್ಸ್ ಆ್ಯಂಡ್ ಟು ಹೆಲ್ಪ್ ಇನ್ವೆಸ್ಟರ್ಸ್ ಅರ್ನ್ ರಿಟರ್ನ್ಸ್. ಅಂದರೆ ಇದು ಹೂಡಿಕೆದಾರರಿಗೆ ವಾಪಸ್ ರಿಟರ್ನ್ಸ್ ಏನೋ ಹೋಗ್ತದೆ, ಏನು ಬಡ್ಡಿ ಮುಖಾಂತರ ಅವ್ರಿಗೇನು ಹೋಗ್ತದೆ, ರಿಟರ್ನ್ಸ್ ಹೋಗ್ತದೆ. ಇದರ ಉದ್ದೇಶ ಏನಾಗಿರ್ತದೆ? ಹಣಕಾಸು ಅಂದರೆ ಲಾಂಗ್ ಟರ್ಮ್ ಹಣಕಾಸು ಏನಿರ್ತೈತಿ, ದೀರ್ಘಾವಧಿ ಬಂಡವಾಳವನ್ನು ಪ್ರೊವೈಡ್ ಮಾಡ್ತದೆ. ಯಾರಿಗೆ ಮಾಡ್ತದಪ್ಪ ಅಂದರೆ ಇಂಡಸ್ಟ್ರೀಸ್ ಮಾಡ್ತೈತಿ, ಸರ್ಕಾರಕ್ಕೆ ಮಾಡ್ತೈತಿ. ಕೈಗಾರಿಕೆಗಳಿಗೆ ಮತ್ತು ಸರ್ಕಾರಕ್ಕೆ ಹಣದ ಅವಶ್ಯಕತೆ ಇರುವುದರಿಂದ ಇಂಥ ಹೂಡಿಕೆದಾರರಿಂದ ಅವ್ರು ಏನು ಮಾಡ್ತಾರೆ, ದೀರ್ಘಕಾಲದ ಬಂಡವಾಳವನ್ನು ತಗೋತಾರೆ. ನೆಕ್ಸ್ಟ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್, ಇದರಲ್ಲಿ ಕೆಲವೊಂದಷ್ಟು ಪ್ರಕಾರಗಳದಾವೆ. ಬಂಡವಾಳ ಮಾರುಕಟ್ಟೆಯಲ್ಲಿ ಪ್ರಕಾರಗಳದಾವೆ ಎರಡು. ದಟ್ ಈಸ್ ಪ್ರೈಮರಿ ಕ್ಯಾಪಿಟಲ್ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಕ್ಯಾಪಿಟಲ್ ಮಾರ್ಕೆಟ್. ಆ್ಯಂಡ್ ದ ಪ್ರೈಮರಿ ಕ್ಯಾಪಿಟಲ್ ಮಾರ್ಕೆಟ್ ಇಸ್ಯೂಸ್ ದ ನ್ಯೂ ಶೇರ್ಸ್ ಆರ್ ಡಿಬೆಂಚರ್ಸ್ ಟು ರೇಸ್ ಫಂಡ್ಸ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಪ್ರಾರಂಭದಲ್ಲಿ ಇದೇನು ಮಾಡ್ತೈತೆ, ಹೊಸ ಷೇರುಗಳನ್ನು ಅಥವಾ ಸಾಲಪತ್ರಗಳನ್ನು ಏನು ಮಾಡ್ತದೆ, ರೇಸ್ ಮಾಡ್ತೈತಿ. ಆಮೇಲೆ ಇದು ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ. ಇದನ್ನು ಇನ್ನೊಂದು ಸೆಕೆಂಡರಿ, ದ್ವಿತೀಯ ಬಂಡವಾಳ ಮಾರುಕಟ್ಟೆ, ಸೆಕೆಂಡರಿ ಕ್ಯಾಪಿಟಲ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್, ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಅಮಂಗ್ ದ ಇನ್ವೆಸ್ಟ್ಮೆಂಟ್. ಇದೇನು ಮಾಡ್ತದೆ, ಆ ಸೆಕ್ಯೂರಿಟೀಸ್ಗಳನ್ನು ಇನ್ವೆಸ್ಟರ್ಸ್ ಏನಿರ್ತಾರೆ, ಹೂಡಿಕೆಗಳು, ಅವರಲ್ಲಿ ಏನು ಮಾಡ್ತಾರೆ, ವ್ಯಾಪಾರ ಟ್ರೇಡ್ ಮಾಡ್ತಾರೆ. ಅವು ಏನೇನಪ್ಪ ಸೆಕೆಂಡರಿ ಮಾರ್ಕೆಟಲ್ಲಿ ಬರ್ತಕ್ಕಂಥದ್ದು, ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ಸ್, ಇದರಲ್ಲಿ ಬರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್. ಕ್ಯಾಪಿಟಲ್ ಮಾರ್ಕೆಟ್, ವಾಟ್ ಆರ್ ದ ಕ್ಯಾಪಿಟಲ್ ಮಾರ್ಕೆಟ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದೆ. ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ದಟ್ ಈಸ್ ದ ರೆಗ್ಯುಲೇಟರ್ ಆಫ್ ದ shares and debentures and controlled by the SEBI. And the BSE, Bombay Stock Exchange, and National Stock Exchange, NSDL and CDSL, depositors for the securities. And the next instruments, institutions, these are the institutions: SEBI, BSE, NSE and NSDL and CDSL, depositors for security. These are the institutions of the capital market. And now is instruments of the capital market, that is shares, debentures and bonds, mutual funds and government securities. It deals with these shares, debentures and bonds, mutual funds, government securities. These are the instruments of the capital market. And now the function, what are the functions of the capital markets are the mobilize long term funds. ಇದು ದೀರ್ಘಕಾಲದ ಬಂಡವಾಳವನ್ನು ಏನು ಮಾಡ್ತದೆ, ಮೊಬಿಲೈಸ್ ಮಾಡ್ತದೆ. ನೆಕ್ಸ್ಟ್ ಎನ್ಕರೇಜ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಏನು ಉಳಿತಾಯ ಮತ್ತು ಹೂಡಿಕೆಗೆ ಇದು ಏನು ಮಾಡ್ತದೆ, ಪ್ರೋತ್ಸಾಹವನ್ನು ಮಾಡ್ತದೆ ಬಂಡವಾಳ ಮಾರುಕಟ್ಟೆ. Always encourage the saving and investment of the capital market. Next, these are the savings
ಆ್ಯಂಡ್ ಇನ್ವೆಸ್ಟ್ಮೆಂಟ್. ಓಕೆ, ನೆಕ್ಸ್ಟ್ ಈಸ್ ಹೆಲ್ಪ್ಸ್ ಇನ್ ದ ಕ್ಯಾಪಿಟಲ್ ಫಾರ್ಮೇಷನ್. ಅಂದರೆ ಒಂದು ಕ್ಯಾಪಿಟಲ್ ಫಾರ್ಮೇಷನ್ ಮಾಡಲಿಕ್ಕೆ, ರಚನೆ ಮಾಡಲಿಕ್ಕೆ, ಬಂಡವಾಳ ರಚನೆ ಮಾಡಲಿಕ್ಕೆ ಇದೊಂದು ಸಹಾಯ ಮಾಡ್ತೈತಿ. ನೆಕ್ಸ್ಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಟು ಇನ್ವೆಸ್ಟ್ಮೆಂಟ್. ಭದ್ರತೆಯನ್ನು, ದ್ರವ್ಯತೆಗಳನ್ನು ಇದೇನು ಮಾಡ್ತೈತಿ, ಪ್ರೊವೈಡ್ ಮಾಡ್ತದೆ ಹೂಡಿಕೆದಾರರಿಗೆ. ನೆಕ್ಸ್ಟ್ ಸಪೋರ್ಟ್ ಎಕನಾಮಿಕ್ ಗ್ರೋತ್. ಇದು ಆರ್ಥಿಕ ಅಭಿವೃದ್ಧಿಗೆ, ಬೆಳವಣಿಗೆಗೆ ಏನು ಮಾಡ್ತೈತಿ, ಇದು ಸಪೋರ್ಟ್ ಮಾಡ್ತದೆ ಕ್ಯಾಪಿಟಲ್ ಮಾರ್ಕೆಟ್.